ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋ ಸಮಯ. ಇವತ್ತಿನ ಲಾಗಲ್ಲಿ ನಾನು ಶ್ರೀ ಕ್ಷೇತ್ರ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅದು ನಮ್ಮ ಧಾರವಾಡದಲ್ಲಿದೆ. ದೇವಸ್ಥಾನ ಯಾವ ಥರ ಇದೆ, ದೇವಸ್ಥಾನದ ಇತಿಹಾಸಗಳು ಏನು ಅನ್ನೋದನ್ನು ಇವತ್ತಿನ ಲಾಗಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದೇ ನೀವು ನೋಡ್ತಿದ್ದೀರಿ, ಇದು ಮಕರ ಸಂಕ್ರಾಂತಿ ಅಂತ ಇಲ್ಲಿ ಜಾತ್ರೆ ನಡೀತೈತೆ ಮತ್ತು ರಥೋತ್ಸವ ಮಾಡ್ತಾರೆ. ಮೊನ್ನೆ ಅದ್ರದ್ದು ರಥೋತ್ಸವ ಆಗಿರೋದ ಕಾರಣ ರಥವನ್ನು ಈ ಥರ ಮಾಡಿದಾರ ಅದನ್ನ ನೀವು ನೋಡ್ತಿದ್ದೀರಿ. ದೇವಸ್ಥಾನದ ಮುಂಭಾಗ ಈ ಥರ ಇದೆ, ಎಂಟ್ರನ್ಸ್ ಅಂತಾರಲ್ಲ, ಎಂಟ್ರನ್ಸ್ ಈ ಥರ ಇದೆ. ಇವಾಗ ನಾವು ಒಳಗಡೆ ಹೋಗೋಣ. ಇದೆಲ್ಲ ಏನು ನೋಡ್ತಿದ್ದೀರಲ್ಲ, ಈ ದೇವಸ್ಥಾನದ ಒಳಗಿನ ಆವರಣ ಇದೆ. ಈ ದೇವಸ್ಥಾನ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನು ನಾನು ನಿಮ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಏನಪ್ಪ ಅಂತಂತಂದ್ರೆ, ಅಗಸ್ತ್ಯ ಮುನಿಗಳು ಮತ್ತು ಅವರ ಧರ್ಮಪತ್ರಿ ಲೋಪಮುದ್ರೆಯವರ ಶಿವರಾತ್ರಿ ದಿನದಿಂದ ವಾರಾಣಸಿಗೆ ಅಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕಾಗಿರ್ತೈತಿ. ಹೋಗ್ಬೇಕಂತ ಅವರ ತೀರ್ಮಾನವನ್ನು ಮಾಡಿರ್ತಾರೆ. ಅದೇ ರೀತಿ ಅವರ ಸಂಚಾರವನ್ನು ಮಾಡ್ತಾ ಬಂದಾಗ ಅವರ ಶಿವರಾತ್ರಿ ಹಿಂದಿನ ದಿನ ಈ ಸ್ಥಳಕ್ಕೆ ಬಂದ ಅವರ ವಾಸ್ತವವನ್ನು ಮಾಡಿದಾಗ ಅವರ ಮಾರನೇ ದಿನ ಶಿವರಾತ್ರಿ ಇರ್ತೈತಿ. ಎಂದಿನಂತೆ ಅವರ ಅಗಸ್ತ್ಯ ಮುನಿಗಳು ತಮ್ಮ ಪೂಜಾ ವಿಧಿವಿಧಾನಗಳನ್ನು ಮಾಡಬೇಕಂತ ರೆಡಿ ಮಾಡ್ಕೊಳ್ತಿರ್ತಾರೆ. ಹಾಗಿದ್ಮೇಲೆ ಅವರ ಧರ್ಮಪತ್ನಿಯಾದಂಥ ಲೋಪಮುದ್ರೆಯವರ ಒಂದು ಹಾಸ್ಯವನ್ನು ಮಾಡ್ತಾರೆ. ಏನಪ್ಪ ಅಂತಂತಂದ್ರೆ, ಎಲ್ಲಿ ನಿಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ಎಲ್ಲಿದ್ದಾನೆ ಆ ದೇವರು ಅಂತ ಕೇಳಿದಾಗ ಅಗಸ್ತ್ಯ ಮುನಿಗಳು ಹೇಳ್ತಾರೆ, ನಾನು ಇವಾಗ ಏನು ನಾನು ಪೂಜೆ ಮಾಡ್ತೀನಲ್ಲ, ಇದನ್ನು ವಿಶ್ವನಾಥ ಆಗಿರ್ತೈತೆ, ಕಾಶಿ ವಿಶ್ವನಾಥ ದೇವಸ್ಥಾನ ಆಗಿರ್ತೈತಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸೋಮವಾರ ಇರೋದರಿಂದ ನಾನು ಸೋಮೇಶ್ವರ ಅಂತ ನಾನು ಇದನ್ನು ನಾಮಕರಣ ಮಾಡ್ತೀನಿ ಅಂತ ಅಗಸ್ತ್ಯ ಮುನಿಗಳು ಹೇಳ್ತಾರೆ. ಹಾಗಿದ್ಮೇಲೆ ಅಗಸ್ತ್ಯ ಮುನಿಗಳ ತಪಸ್ಸಿನಿಂದ ಇಲ್ಲಿ ಒಂದು ಶಿವಲಿಂಗವನ್ನು ಉದ್ಭವ ಆಗ್ತೈತಿ. ಅದಕ್ಕೆ ಅವತ್ತು ಸೋಮವಾರ ಇರೋದ್ರಿಂದ ಇದನ್ನು ಸೋಮೇಶ್ವರ ಅಂತ ಕರೀತಾರೆ. ಮತ್ತು ದೇವಸ್ಥಾನದಲ್ಲಿ ಶಿವಲಿಂಗ ಉದ್ಭವವಾಗಿರೋದ್ರಿಂದ ಅದನ್ನ ಸ್ವಯಂಭೂ ಅಂತ ಕರೀತಾರೆ ಅಂತ ಇದ್ರದ್ದು ಇತಿಹಾಸ ಹೇಳ್ತೈತೆ. ಹಾಗಿದ್ಮೇಲೆ ಶಿವಲಿಂಗ ಉದ್ಭವ ಆದಮೇಲೆ ಶಿವನಿಗೆ ಗಂಗಾಜಲ ಅರ್ಪಣೆ ಮಾಡುವ ಸಲುವಾಗಿ ಗಂಗಾಜಲ ಬೇಕಾಗಿರ್ತೈತಿ. ಅದಕ್ಕೋಸ್ಕರ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದಾಗ ಅಲ್ಲಿ ಶಾಲ್ಮಾಲಾ ನದಿಯ ಉದ್ಭವ ಆಗ್ತೈತಿ. ಶಾಮ್ಲಾ ನದಿಯನ್ನು ಗುಪ್ತಗಾಮಿನಿ ಅಂತಲೂ ಕರೀತಾರೆ. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಶಾಮ್ಲಾ ನದಿ ಬರುತ್ತೆ. ಅದು ಅಂತರ್ಗತವಾಗಿ ಹರಿತೈತೆ. ಅಂತರ್ಗತವಾಗಿ ಹರಿದ ಅದು ಮುಂದೆ ಸಹಸ್ರಲಿಂಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿತೈತಿ ಅಂತ ಇಲ್ಲಿನ ಇತಿಹಾಸಗಳು ಹೇಳ್ತವೆ. ಹಾಗಿದ್ಮೇಲೆ ಇವಾಗ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಮತ್ತು ಸೋಮೇಶ್ವರ ದೇವಸ್ಥಾನ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ದೇವಸ್ಥಾನವನ್ನು ಜಕಣಾಚಾರ್ಯವರು ಕಟ್ಟಿರೋದು ಅಂತ ಹೇಳ್ತಾರೆ. ಜಕಣಾಚಾರ್ಯವರು ಈ ದೇವಸ್ಥಾನವನ್ನು ಕೂಳಿ ಕೂಗುದ್ರೊಳಗೆ ಕಟ್ಟಿದ್ದಾರೆ ಅಂತಂದ್ರೆ ಅವರ ವಾಸ್ತುಶಿಲ್ಪ ಅಷ್ಟೊಂದು ಚೆನ್ನಾಗಿತ್ತು. ಈ ದೇವಸ್ಥಾನವನ್ನು ಜಕಣಾಚಾರ್ಯವರು 12ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಎಂಬ ಇತಿಹಾಸಗಳು ಹೇಳ್ತವೆ. ನಿಮಗೆ ಗೊತ್ತಿರೋ ಹಾಗೆ ಜಕಣಾಚಾರ್ಯವರು ಕಲ್ಯಾಣಿ ಚಾಳುಕ್ಯರು ಮತ್ತು ಹೊಯ್ಸಳರ ಕಾಲದಲ್ಲಿ ಅದ್ಭುತವಾದ ಶಿಲ್ಪಿಯಾಗಿದ್ದರು ಮತ್ತು ಅವರ ಕಾಲದಲ್ಲಿ ತುಂಬ ಅತ್ಯುತ್ತಮವಾದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಮರಶಿಲ್ಪಿ ಎಂದು ಅವರು ಪ್ರಸಿದ್ಧರಾಗಿದ್ದಾರೆ ಮತ್ತು ಅಮರಶಿಲ್ಪಿ ಅಂತಲೂ ಕರೀತಾರೆ ಅವರಿಗೆ. ಇವಾಗ ನಾನು ದೇವಸ್ಥಾನವನ್ನು ತೋರಿಸ್ತೀನಿ. ದೇವಸ್ಥಾನ ಯಾವ ಥರ ಕಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಹೊರಗಡೆಯಿಂದ ಸೋಮೇಶ್ವರ ದೇವಸ್ಥಾನ ಈ ಥರ ಕಾಣಿಸ್ತಾ ಇದೆ. ಈ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ ಮತ್ತು ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಯಾರಾದರೂ ಕಾಶಿಗೆ ಹೋಗೋಕೆ ಆಗದಿದ್ದರೆ ಇಲ್ಲಿ ದಕ್ಷಿಣ ಕಾಶಿಗೆ ಬಂದು ಆಶೀರ್ವಾದ ಪಡ್ಕೋಬೋದು ಅಂತ ಇಲ್ಲಿ ಪ್ರಧಾನ ಅರ್ಚಕರು ಹೇಳ್ತಾರೆ. ಇಲ್ಲಿ ಆಂಜನೇಯ ದೇವಸ್ಥಾನವೂ ಇದೆ ಮತ್ತು ಒಂದು ಕಲ್ಯಾಣಿನೂ ಇದೆ.
ನೀವು ನೋಡ್ತಿದ್ದೀರಿ, ಇದು ಕಲ್ಯಾಣಿ ಇದು. ಇವಾಗ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿದ್ದೀರಿ ದೇವಸ್ಥಾನದ ಒಳಗಡೆ. ದೇವಸ್ಥಾನದ ಒಳಗಡೆ ಕಂಬಗಳನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಂಬಗಳು ಯಾವ ಥರ ಇದನ್ನು ನಾನು ನಿಮಗೆ ತೋರಿಸ್ತೇನೆ. ದೇವಸ್ಥಾನದ ಒಳಗಡೆ ಕಂಬಗಳನ್ನು ನೋಡ್ತಿದ್ದೀರಿ ನೀವು, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಕೆತ್ತನೆ ವಿಶೇಷತೆ ಏನಪ್ಪ ಅಂತಂದ್ರೆ ತುಂಬ ಅದ್ಭುತವಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ನಾನು ನಿಮಗೆ ಹೇಳ್ತೀನಿ ಇವಾಗ. ಪ್ರತಿ ವರ್ಷ ಯುಗಾದಿ ದಿನದಿಂದ ಸೂರ್ಯ ಉದಯ ಆದಮೇಲೆ ಸೂರ್ಯನ ಮೊದಲನೇ ಕಿರಣ ಏನಿರ್ತೈತಿ ಅದು ಈ ದೇವಸ್ಥಾನವನ್ನು ಪ್ರವೇಶ ಮಾಡ್ತೈತಿ. ದೇವಸ್ಥಾನವನ್ನು ಪ್ರವೇಶ ಮಾಡಿದ ಆದಮೇಲೆ ನಂದಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂದ್ಗಡೆ ನಂದಿ ಇರುತ್ತೆ. ಆ ನಂದಿಯ ಎರಡೂ ಕೊಂಬೆಯ ನಡುಕ ಆ ಸೂರ್ಯನ ಕಿರಣ ಪಾಸಾಗಿ ಶಿವನ ಹಣೆಯನ್ನು ಸ್ಪರ್ಶ ಮಾಡ್ತೈತೆ. ಸ್ಪರ್ಶ ಮಾಡಿದ ಆಮೇಲೆ ಕಿರಣಗಳ ಬೇರೆ ಕಡೆ ಪ್ರಸಾರವಾಗ್ತವೆ ಅಂತ ಇತಿಹಾಸ ಹೇಳ್ತೈತೆ. ನಾನು ನಿಮಗೆ ತೋರಿಸ್ತೇನೆ ಇವಾಗ ಯಾವ ಥರ ಆಗುತ್ತೆ ಅನ್ನೋದನ್ನು. ಸೂರ್ಯೋದಯ ಕಿರಣಗಳು ಈ ಪ್ರವೇಶ ದ್ವಾರದ ಮೂಲಕ ಒಳಗಡೆ ಬಂದ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಂದಿ ಇದೆ. ಇಲ್ಲಿ ನಂದಿಯ ಎರಡು ಕೊಂಬುಗಳ ನಡುವೆ ಇದೇನು ಎರಡು ಕೊಂಬುಗಳಿದಾವಲ್ಲ, ಇದು ಎರಡು ಕೊಂಬುಗಳ ನಡುವೆ ಪಾಸಾಗಿ ಶಿವನ ಹಣೆಯನ್ನು ಸ್ಪರ್ಶ ಮಾಡ್ತಾವ ಸೂರ್ಯನ ಕಿರಣಗಳು ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ರಿ ದೇವಸ್ಥಾನದ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ಸೋಮವಾರ ಮತ್ತು ಶನಿವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತೈತೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲಿ ನಡೀತೈತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮಟ್ಟ ಇರ್ತೈತೆ ಅಂತ. ಇದನ್ನು ನೋಡ್ತಿದ್ರಲ್ಲ, ಇದು ಅನ್ನ ಸಂತರ್ಪಣೆ ಮಾಡುವಂಥ ಜಾಗ ಇದು. ಅದಾದಮೇಲೆ ದೂರದಿಂದ ಊರಿಂದ ಯಾರಾದರೂ ಭಕ್ತಾದಿಗಳು ಬಂದರೆ ಇಲ್ಲಿ ಇರೋಕ್ಕೆ ವ್ಯವಸ್ಥೆನೂ ಇದೆ, ರೂಮ್ಗಳ ವ್ಯವಸ್ಥೆನೂ ಇದೆ. ಇದು ನೀವು ನೋಡ್ತಾ ಇದ್ದೀರಿ ದೇವಸ್ಥಾನದ ಹೊರಗಡೆ ಯಾವ ಥರ ಇದೆ ಅನ್ನೋದನ್ನು. ನೀವು ನೋಡ್ತಾ ಇದ್ದೀರಿ ರೇಣುಕಾಚಾರ್ಯರ ದೇವಸ್ಥಾನ ಇದೆ ಇಲ್ಲಿ. ಇಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಿಂದ ಜಾತ್ರೆ ನಡೀತೈತಿ ಮತ್ತು ರಥೋತ್ಸವನೂ ನಡೀತೈತಿ. ಈ ದೇವಸ್ಥಾನದಲ್ಲಿ ಶ್ರಾವಣದ ಕೊನೆಯ ಸೋಮವಾರ ಮಹಾಮೃತ್ಯುಂಜಯ ಹೋಮ ನಡೀತೈತಿ. ಯಾರಾದರೂ ಭಕ್ತಾದಿಗಳು ತಮ್ಮ ಕೋರಿಕೆಗಳ ಇದ್ದರೆ ಈ ದೇವಸ್ಥಾನದಲ್ಲಿ ಬಂದ ಸೋಮೇಶ್ವರನ ಸನ್ನಿಧಿಗೆ ಪಾತ್ರರಾದರೆ ಹೋಮದಲ್ಲಿ ಭಾಗವಹಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಬಸಯ್ಯ ಸಂಗಯ್ಯ ಬಳ್ಳಾರಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಈ ದೇವಸ್ಥಾನದ ಆಡಳಿತ ಮಂಡಳಿನ ಬಂದ ಕಾಂಟ್ಯಾಕ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ದೇವಸ್ಥಾನವನ್ನು ಎಲ್ಲ ನೋಡಿ ಆಯಿತು. ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಈ ಜಾಗ ಏನಿದೆ ತುಂಬ ಪ್ರಶಾಂತವಾಗಿದೆ ಮತ್ತು ವಿಶಾಲವಾಗಿದೆ ಅಂತಲೇ ಹೇಳ್ಬೋದು.
ಒಂದು ವೇಳೆ ನೀವೇನಾದರೂ ಧಾರವಾಡಕ್ಕೆ ಬಂದಾಗ ಅಥವಾ ನೀವು ಧಾರವಾಡ ಸುತ್ತಮುತ್ತದಲ್ಲಿ ಏನಾದರೂ ಇದ್ದರೆ ಶ್ರೀ ಕ್ಷೇತ್ರ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದರೆ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಹಾಗೆಯೇ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.